ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನಿಲ್ಲಿ ಬೇಬಿ ಕಾರ್ನ್, ಏನು ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಿ, ಅದರದ್ದು ಬಜ್ಜಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆದು ಪಕೋಡ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ನೀವು ಯಾವುದೇ 1 ಕಪ್ಪಿಗೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 1 ಕಪ್ ತೊಗೊಂಡ್ರೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳಿ. ಕಾರ್ನ್ಫ್ಲೋರ್ ತೊಗೊಂಡ್ರೆ ಅದರ ರುಚಿ ಬೇರೆ ಬರುತ್ತೆ, ಕ್ರಿಸ್ಪಿನೆಸ್ ಬೇರೆ ಬರುತ್ತೆ. ಅಕ್ಕಿ ಹಿಟ್ಟು ಕೂಡ ಅದ್ರ ಜಾಗದಲ್ಲಿ ಅಕ್ಕಿ ಹಿಟ್ಟು ಕೂಡ ಅದೇ ಕೆಲಸ ಮಾಡುತ್ತೆ. ಬಟ್ ಎರಡೂ ರುಚಿ ಬೇರೆ ಬೇರೆ ಥರನೇ ಬರುತ್ತೆ. ತುಂಬ ಡಿಫ್ರೆನ್ಸ್ ಬರುತ್ತೆ, ರುಚಿ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ ಮಾಡ್ಕೊಳ್ಳಿ, ನಿಮಗೆ ತುಂಬ ಸಖತ್ತಾಗಿ ರುಚಿ ಗೊತ್ತಾಗುತ್ತೆ. ತುಂಬ ಚೇಂಜಸ್ ಇರುತ್ತೆ ರುಚಿನೆಲ್ಲ ಅಷ್ಟೇ. ಕಾರ್ನ್ಫ್ಲೋರ್ ಎಲ್ಲ ರೇಷನ್ ಅಂಗಡಿನಲ್ಲಿ ಸಿಗುತ್ತೆ, ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇವಾಗ ನಾನು ಅರ್ಧ ಭಾಗ ಬೇರೆ ಮೆಣಸಿನ್ಕಾಯಿ ಅದೆಲ್ಲ ಮಾಡ್ತಿದ್ದೀನಿ. ನಾನು ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಹೇಳೋದಕ್ಕೆ 1 ಕಪ್ಪಿಗೆ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕೊಂಡು ಮಾಡಿ ಅಂತ ಅಷ್ಟೇ ಹೇಳ್ತೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೈನ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ದೀನಿ, ಅದರ ರುಚಿ ಚೆನ್ನಾಗಿ ಬರಲಿ ಅಂತ. ಆಮೇಲೆ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಊಟ ಸೋಡಾ ಹಾಕ್ಕೊಂಡು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಅಥವಾ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಕಾದಿರೋ ಎಣ್ಣೆ, ಸುಡೋ ಎಣ್ಣೆನ ಹಾಕಿದ್ದೀನಿ. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ, ಅಂದರೆ ಆ ಥರ ಕಾದಿರಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದ್ಸತಿ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಹಾಕಿರೋ ಎಣ್ಣೆ ಕಡಲೆ ಹಿಟ್ಟಲ್ಲಿ ಅಥವಾ ಕಾರ್ನಲ್ಲಿ, ಏನು ಕಾರ್ನ್ ಫ್ಲೋರ್ ಹಾಕ್ಕೊಂಡಲ್ಲ ಅದ್ರಲ್ಲಿ ನೀಟಾಗೆಲ್ಲ ಹೋಗಬೇಕು. ಆ ಥರ ಕೈಯಿಂದ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಅದಾದಮೇಲೆ ನಾವು ಏನಂದರೆ ಮೀಡಿಯಮ್ ಹದ, ಅಂದರೆ ಏನು ಹೇಳ್ತೀವಿ ಅಂದರೆ ಡಿಪ್ ಮಾಡಿ ಬಿಡುವಾಗ ಅದು ಮೀಡಿಯಮ್ ಹದ, ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಆ ಥರ ಮಾಡಿಕೊಂಡ್ರೆ ಆಯಿತು. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸಿದ ಮೇಲೆ ಮೇನ್ ಕೆಲಸ ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಅದನ್ನ ಬೀಟ್ ಮಾಡಬೇಕು, ಬಡಿಯೋದು, ಮಿಕ್ಸ್ ಮಾಡೋದು ಅಂತ ಏನು ಹೇಳ್ತೀವಿ. ಲೈಕ್ ಆ ಥರ 10 ನಿಮಿಷ ಬಿಡದೆ ನೀಟಾಗಿ ಮಾಡ್ತಾನೆ ಇರಬೇಕು, ಬಿಡಬಾರ್ದು. ನೋಡಿದ್ರಿ ನಾನು ಅದನ್ನು ಸ್ಪೀಡಲ್ಲಿ ಮಾಡಿದ್ರೆ ನಿಮಗೆ ಕಾಣಲಿಲ್ಲ ಅಷ್ಟೇ. ಇವಾಗ ನಾನು ತೋರಿಸಿದ್ದೇನೆಂದರೆ ಹಸಿ ಮೆಕ್ಕೆಜೋಳನ ನಾನು ಬ್ಲೆಂಡ್ ಮಾಡಿ ತೊಗೊಂಡಿದ್ದೀನಿ, ಅಂದರೆ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆಲೂಗಡ್ಡೆನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸ್ಲೈಸ್ ಮಾಡಿದ್ದೀನಿ. ತುಂಬ ತೆಳುನಲ್ಲ, ತುಂಬ ದಪ್ಪನಲ್ಲ, ಮೀಡಿಯಮ್ ಸ್ಲೈಸ್ ಮಾಡಿಕೊಂಡು ಕಲಸಿರೋ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇವಾಗ ನಾನು ಇದೇ ಹಿಟ್ಟಲ್ಲೇ ನಾನು ಸ್ವೀಟ್ ಕಾರ್ನ್ನ ಹಾಕಿ ನಾನೇನು ಮಾಡ್ತೀನಿ ಅಂದರೆ ಸ್ವೀಟ್ ಕಾರ್ನ್ದು ಬಜ್ಜಿ ಏನು ಮಾಡ್ಕೋತಿದ್ದೀನಿ. ನಾವು ನಾರ್ಮಲ್ ಇನ್ನೊಂದೇನಾದ್ರು ಬರೀ ಇನ್ನಷ್ಟು ಸ್ವೀಟ್ ಕಾರ್ನ್ದೇ ಮಾಡ್ಕೋತೀವಿ ಅನ್ನೋದಾದರೆ, ಬೇಕಂದರೆ ಖಾರ ಪುಡಿ ಬದಲಿ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನ ಸಣ್ಣ ಕಟ್ ಮಾಡಿಕೊಂಡ್ರು ಕೂಡ ಅದೇ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಮಕ್ಕಳಲ್ವಾ ಆರಿಸಿಟ್ಬಿಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಖಾರ ಪುಡಿ ಹಾಕಿರೋದು ಅಷ್ಟೇ. ನಾನು ಗೋಲ್ಡನ್ ಬಣ್ಣ ಬರೋತನ, ಅಂದರೆ ಕೆಂಪು ಬಣ್ಣ, ಬಂಗಾರ ಬಣ್ಣ ಅಂತ ಏನು ಹೇಳ್ತೀವಿ, ಬರೋತನ ನೀಟಾಗಿ ಆಲೂ ಬಜ್ಜಿನ ಪಕೋಡನ ನೀಟಾಗಿ ನಾವು ಹುರ್ಕೊಂಡು ನಾವು ತೆಗೆದ್ರೆ ಆಯಿತು. ಇದು ಎಲ್ಲರಿಗೂ ನಾರ್ಮಲಿ ಗೊತ್ತಿದ್ದೇ ಇರುತ್ತೆ, ಈಸಿಯಾಗಿ ಅಂತ ಹೇಳ್ಬೋದು. ಇದಕ್ಕೆ ಟೈಮೇ ಬೇಡ, ಮಕ್ಕಳಿಗೆ ಹೇಳಿದ ತಕ್ಷಣ ಫಟಾಫಟ್ ಅಂತ ಮಾಡ್ಬೋದು. ಅದಕ್ಕೆ ಟೈಮ್ ತೊಗೋಬೇಕು, ಮಾಡಬೇಕು ಅನ್ನೋ ತಲೆನೇ ಇರಲ್ಲ. ಈಸಿಯಾಗಿ, ತುಂಬಾ ಈಸಿ ಆಗುತ್ತೆ ಕೆಲಸ. ಇದೆಲ್ಲ ಏನು ಕಷ್ಟ ಅಂತ ಅನಿಸೋದೇ ಇಲ್ಲ, ಕೇಳಿದ ತಕ್ಷಣ ಬೇಗ ಮಾಡ್ಕೊಂಡ್ಬಿಡ್ಬೋದು. ನೋಡಿದ್ರಿ, ನಾನು ಅದೇ ಹಿಟ್ಟಿಗೆ ನಾನು ತರ್ತಿರಿಯಾಗಿ ರುಬ್ಕೊಂಡ್ರು ಸ್ವೀಟ್ ಕಾರ್ನ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ವಡ ಥರ ಮಾಡಿಕೊಂಡು ಬಿಡ್ತಾ ಇದ್ದೀನಿ. ಅಂದರೆ ಆ ಸೈಜಲ್ಲಿ ವಡ ನೋಡಿದ್ರಿ ಅಲ್ವಾ, ನಾವು ಹೇಗೆ ಬಿಟ್ಕೋತೀವಿ ಆ ಥರ ಕೈಲೇ ಸಣ್ಣದಾಗಿ ತಟ್ಕೊಂಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಮಾಡಿಕೊಂಡ್ರೆ ರುಚಿ ಬೇರೆ ಬರುತ್ತೆ. ಕೊತ್ತಂಬರಿ ಸೊಪ್ಪು ಬದಲಿ ನಾವು ಸಬ್ಬಸಿಗೆ ಸೊಪ್ಪು ಮತ್ತು ಏನದು ಪಾಲಕ್ ಸೊಪ್ಪು ಹಾಕ್ಕೊಂಡು ಮಾಡ್ಬೋದು, ಅದರದ್ದೇ ರುಚಿ ಬೇರೆ ಬರುತ್ತೆ, ಇದ್ರ ರುಚಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋ ರುಚಿ ತುಂಬ ಚೆನ್ನಾಗಿರೋದ್ರಲ್ಲಿ ನೀರಿನ ಅಂಶ ಚೆನ್ನಾಗಿ ಸಿಗುತ್ತೆ. ದೆನ್ ಅದ್ರ ರುಚಿ ಬೇರೆ ಥರ ಬರುತ್ತೆ. ಒಂದೇ ಮಾತ್ರ ಒಳ್ಳೆ ಪ್ರತಿಯೊಂದು ಸೊಪ್ಪಾಗಿರ್ಬೋದು ಅಥವಾ ಪ್ರತಿಯೊಂದು ಅದರದ್ದೇ ಕೆಲಸ ಬೇರೆ ಬೇರೆ ಥರ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ನಾನು ಮಾಡ್ತಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವೀಟ್ ರೆಸಿಪಿಗಳ ಜೊತೆಗೆ ಸಿಗ್ತೀನಿ. ತುಂಬ ಚೆನ್ನಾಗಿರೋ, ಈಸಿಯಾಗಿ ಮಾಡ್ಕೊಳ್ಳಿ, ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.